ವಾಕ್ಯಕ್ಕೋಸ್ಕರವಾಗಿ ಕಾಯ್ಬೇಕು. ನಾವು ಸಭೆಯಲ್ಲಿ ವಾಕ್ಯಗಳು ಕೇಳಿದ್ರೆ ಅನ್ವಯಿಸ್ಕೊಳ್ಬೇಕು, ಮನೆಯಲ್ಲಿ ವಾಕ್ಯ ಓದಿದ್ರೆ ಅನ್ವಯಿಸ್ಕೊಳ್ಬೇಕು ಏನ್ರಿ. ಬಹಳ ಜನ ಸತ್ಯವೇದ ಓದೋದು ಕಡಿಮೆ, ಹಾಗೆ ಕ್ಯಾಲೆಂಡರ್ಗಳಲ್ಲಿ ವಚನಗಳು ನೋಡ್ತಿರ್ತಾರೆ. ಪ್ರತಿನಿತ್ಯವೂ ಕೂಡ ಸತ್ಯವೇದವನ್ನು ಓದುವಾಗ ದೇವರು ನಮ್ಮ ಜೊತೆ ಮಾತನಾಡ್ತಾರೆ. ಯಾಕಂದ್ರೆ ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ನೌ. ವಾಕ್ಯ ದೇವರು ನಮ್ಮ ಜೊತೆ ಜೀವಿಸ್ತಾ ಇದ್ದಾರೆ. ಹಾಗೆ ವಾಕ್ಯದ ಮೂಲಕ ದೇವರು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡ್ತಾರೆ. ನಾವು ಸಿದ್ಧವಾಗಿ ದೇವರಿಗೆ ಒಪ್ಪಿಸಬೇಕು. ಎಷ್ಟು ಜನಗಳು ಇಷ್ಟಪಡ್ತೀವಿ ಸಹೋದರ ಸಹೋದರಿ, ನಿನ್ನ ಮನೆಯಲ್ಲಿರುವಂತ ನಿನ್ನ ಅವಮಾನ ನೀಗಲ್ಪಡಬೇಕು, ನಿನ್ನ ಜೀವಿತ ಬೆಳಗಬೇಕು ದೇವರಿಗೋಸ್ಕರ ಅಂತೇಳಿ. ನಿನ್ನ ಕೆಲಸಗಳಲ್ಲಿ ಫೇಲಿಯರ್ ನೋಡಿದ್ದೀನಿ, ಇನ್ಮೇಲೆ ಸಕ್ಸಸ್ ನಾನು ಕಾಣಬೇಕು, ವಾಕ್ಯ ದೇವರು ನಾನು ಬೆಳಗಿಸ್ಬೇಕಂತ ಹೇಳಿ ನೀವೇನ್ ತೀರ್ಮಾನ ಮಾಡ್ತಾ ಇದ್ರೆ ನಿಮ್ಮ ಎಜುಕೇಶನ್ ವಿಚಾರವಾಗಿ ಅದರಲ್ಲಿ ನಾನು ಅನೇಕ ಸಾರಿ ಎಫರ್ಟ್ ಮಾಡೋದು ಆಗಿಲ್ಲ, ಅದ್ರ ವಾಕ್ಯ ದೇವರು ನನ್ನನ್ನ ಬೆಳಗಿಸ್ಬೇಕು, ಜ್ಞಾನ ಕೊಟ್ಟು ಅಂತ ಅನ್ಕೊಳ್ತೇವೆ. ಗಂಡ ಹೆಂಡತಿ ಕುಟುಂಬದಲ್ಲಿ ಒಂದು ಸಮಾಧಾನಕ್ಕಾಗಿ, ಒಂದು ಸಂತೋಷ ನೆಮ್ಮದಿ ಜೀವಿತಕ್ಕಾಗಿ ದಿನ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ವಾಕ್ಯ ದೇವರು ನಮ್ಮನ್ನು ಬೆಳಗಿಸ್ಬೇಕು.